ಇವತ್ತೇ ಡಿಸೈಡ್ ಮಾಡಿ ಲಗೇಜ್ ಎಲ್ಲ ತಗೊಂಡು ಬ್ಯಾಂಗ್ಳೂರಿಂದ ಕೊಯಂಬತ್ತೂರು ಹೋಗ್ತಿದ್ದೀವಿ. ಯಾಕೆ ಅನ್ನೋದು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಕೊಯಂಬತ್ತೂರಲ್ಲಿ ನೈಟ್ ಬಿರಿಯಾನಿ, ಮಾರ್ನಿಂಗ್ ಬ್ರೇಕ್ಫಾಸ್ಟು, ದೊಡ್ಡ ಬೋಂಡಾ, ನೈಟ್ ಸ್ಟ್ರೀಟ್ ವಾಕ್ ಫುಲ್ ಪೀಸ್ ವೈಬ್ಸ್ ಕೊಡ್ತು. ಮತ್ತು ಕೂಲ್ ವೆದರ್, ಸ್ಟ್ರೀಟ್ ಲೈಟ್ಸ್ ಮತ್ತು ಲೇಟ್ ನೈಟ್ ಟೀ ಶಾಪ್ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಲಾಗ್ನಲ್ಲಿ ಹೇಳಬಹುದು, ಬಟ್ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಓಕೆ, ಈಗ ವೆಲ್ಕಮ್ ಬ್ಯಾಕ್ ಟು ಮಲ್ಲಿಕೆ ಮಧು ಯೂಟ್ಯೂಬ್ ಚಾನಲ್. ಈಗ ತಾನೇ ನಾವು ಬಸ್ ಹತ್ತಿದ್ವಿ, ಲಗೇಜ್ ಎಲ್ಲ ಕೆಳಗಡೆ ಇಟ್ಬಿಟ್ಟು. ತುಂಬ ಚೆನ್ನಾಗಿದೆ ಬಸ್ಸು. ಬೆಂಗಳೂರಿಂದ ಕೊಯಂಬತ್ತೂರಿಗೆ ಸ್ಲೀಪರ್ ಬಸ್ ಜರ್ನಿ ತುಂಬ ರಿಲ್ಯಾಕ್ಸಿಂಗ್ ಮತ್ತು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ನೈಟ್ ಟ್ರಾವೆಲ್ಲು, ಕೂಲ್ ವೆದರ್, ಹೈವೇ ಲೈಟ್ಸು, ಮಾರ್ನಿಂಗ್ ನೇಚರ್, ವ್ಯೂಸ್ ಮತ್ತು ಎಲ್ಲನೂ ಸೂಪರ್ ಆಗಿತ್ತು. ಒಂದು ಬಸ್ಸಲ್ಲಿ ಬ್ಲ್ಯಾಂಕೆಟ್ ಕೊಡಲ್ಲ ಅಂತಂದರೆ ಏನಂತ ನೋಡಿ ನಾವು ನನಗೆ 10:30ವರೆಗೂ ಶಿಫ್ಟ್ ಇತ್ತು. ಬಟ್ ಆದ್ರೂ ಹರಿಬರಿಯಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಇನ್ನೂ ಕೆಲವೊಂದು ಪೆಂಡಿಂಗ್ ಕನ್ಸರ್ನ್ಸ್ನ ಇಲ್ಲಿ ವರ್ಕ್ ಮಾಡ್ತಿದ್ರೆ ನಾನು ವರ್ಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಮಾಡಿದ್ರು. ಆಮೇಲೆ ಹಿಂಗೆ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಮಂಡೇನೇ ನಾವು ಬಸ್ ಬುಕ್ ಮಾಡಿದ್ದು. AC ಬಸ್ಸಲ್ಲಿ ಇದು ಎ ಸಿ ಕೊಟ್ಟಿದ್ರು ನೋಡಿ. ಇಲ್ಲೊಂದು ಎ ಸಿ. ನಾನು ಇಲ್ಲಿ ಟೈ ಆಗಿಬಿಟ್ಟಿದ್ದೀನಿ, ಮಧ್ಯದಲ್ಲಿ ಏನು ಕಡ್ಡ ಅಂತ. ಸೊ 2 ಬೆಡ್ಶೀಟು, ಇಬ್ಬರಿಗೂ ಒಂದೊಂದು ಬೆಡ್ಶೀಟು. ಎಲ್ಲ ಬಸ್ಸಲ್ಲೂ ಬೆಡ್ಶೀಟ್ ಕೊಡಲ್ಲ, ಆಮೇಲೆ ವಾಟರ್ ಬಾಟಲು ಕೊಟ್ಟಿರಲ್ಲ. ಸೊ ಅದಕ್ಕೆ ವಾಟ್ ಸಂತೋಷ್, ಎಲ್ಲ ಬಸ್ಸಲ್ಲೂ ಕೊಡಲ್ಲ ತಾನೇ. ನೋಡಿ ಗೈಸ್, ನಾನು ಗೌರ್ಮೆಂಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಅದಕ್ಕೆ ನಿಮಗೆ ಗೊತ್ತಿಲ್ಲ. ಹೈವೇ ಲೈಟ್ಸ್ ನೋಡ್ತಾ ಟ್ರಾವೆಲ್ ಮಾಡೋ ಫೀಲ್ ನೆಕ್ಸ್ಟ್ ಲೆವೆಲ್ ಇತ್ತು. ಮಾರ್ನಿಂಗ್ ವೆದರನ್ನು ಫುಲ್ ಚಿನ್ನಲಾಗಿತ್ತು. ನಾವು ಫೈನಲಿ ಕೊಯಂಬತ್ತೂರು ಗಾಂಧಿಪುರಂ ಹತ್ರ ಲ್ಯಾಂಡ್ ಆದ್ವಿ. 5 o'clock ಆಗಿದೆ ಎಕ್ಸಾಕ್ಟಾಗಿ. ಅರ್ಲಿ ಮಾರ್ನಿಂಗ್ 5 o'clock. ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಜನ ಎಲ್ಲನೂ, ಲೈಕ್ ಬ್ಯಾಂಗ್ಳೂರ್ ಥರ. ನೋಡಿ ಎಷ್ಟು ಜನ ಇದ್ದಾರೆ ಸುತ್ತಮುತ್ತನು. ಇದು ಫೇಮಸ್ ಏರಿಯಾ ಅಂತಲೂ ಅಂತಾರೆ. ಮೇಜರ್ ಬಸ್ ಸ್ಟ್ಯಾಂಡ್ ಏರಿಯಾ ಆಗಿರೋದ್ರಿಂದ ಕ್ರೌಡು, ಶಾಪಿಂಗ್ ಮತ್ತು ಟ್ರಾವೆಲ್ ವೈಬ್ಸ್ ಅನ್ನೋದು ತುಂಬ ಇರುತ್ತೆ. ಗಾಂಧಿಪುರಂ ಕೊಯಂಬತ್ತೂರು ಬಸ್ ಸ್ಟಾಪಾ? ಓಕೆ ಗೈಸ್, 5 o'clock ಆಗಿದೆ. ಗಾಂಧಿಪುರಮಲ್ಲಿ ಸೊ ಆಟೋ ಬುಕ್ ಮಾಡಿದ್ರು ನಿಯರ್ ಬೈ ಬಸ್ ಸ್ಟಾಪ್ ಹತ್ರನೇ. ಆದ್ರೂ ಲಗೇಜ್ ಎತ್ಕೊಂಡು ಸ್ವಲ್ಪ ದೂರ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫೈನಲಿ ನಾವು ರೂಮ್ ಹತ್ರ ಇಳಿದ್ವಿ 5 o'clock. ಬಟ್ ಅಲ್ಲೋದ್ಮೇಲೆ ನೋಡಿ, ಇದೇ ನಾವು ಇದ್ದಿದ್ದು ಬಿಲ್ಡಿಂಗು. ಅಲ್ಲೋದ್ಮೇಲೆ ಆ ವಾಚ್ಮ್ಯಾನು ನಿದ್ದೆ ಹೋಗ್ತಿದ್ದಾರೆ. ಅವ್ನು ಎಬ್ಬಿಸಿದ್ರು ಎದ್ದೋಳಿಲ್ಲ, ಅಷ್ಟು ನಿದ್ದೆ ಮಾಡ್ತಿದ್ರು. ನಾವು ನಿದ್ದೆ ಮಾಡ್ತಿದ್ದಾರೆ. ಸೇಲಂ ಬಿರಿಯಾನಿ ಲಿಫ್ಟ್ಗೆ ವೇಟ್ ಮಾಡ್ತಿದ್ದೀನಿ. ಯಾರು ಮಾಡ್ತಿದ್ದಾರೆ ನನಗೆ. ಓಕೆ, ಫೋನ್ ಹೆಂಗೆ ಅಂತ ಇನ್ಸೈಡ್ ಇರ್ ಮಚ್ಚ ಇವರು ಹೇಳಿದ್ರು, ಏನು ಲೇಟ್ ಬರ್ತೀನಿ ಅಂತ, ಇನ್ನೂ ಬೇಗ ಬಂದಿದ್ದೀರಾ ಅಂತ. ಈ ರೂಮ್ ಬುಕ್ ಮಾಡಿದ್ರೆ ಅರ್ಲಿ ಮಾರ್ನಿಂಗ್ ಏನಾದರೂ ನಾವು ಬೇಗ ಚೆಕ್ ಇನ್ ಆದರೆ ಎಕ್ಸ್ಟ್ರಾನು ಪೇ ಮಾಡಬೇಕಾಗುತ್ತೆ. ಅಂದರೆ ಹೋಗಿದ ತಕ್ಷಣ ದೇವ್ರ ಮನೆ ಇತ್ತು, ಚೆನ್ನಾಗಿತ್ತು. ನಮಗೆ 4th floor ಕೊಟ್ಟರು. ನಾವೀಗ 4th floor ಹೋಗ್ತಿದ್ದೀವಿ. ಎ ಸಿ 4th floor. ನಾನು ಹೇಳಿದೆ ನಮ್ಮ ಹಸ್ಬೆಂಡ್ಗೆ ಲಗೇಜ್ ನಾನು ಕ್ಯಾರಿ ಮಾಡ್ತೀನಿ ಕೊಡು ಅಂತಂದರೆ ಕೊಟ್ಟಿಲ್ಲ. ಅದಕ್ಕೆ ನಾನು ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಬರ್ತಿದ್ದೀನಿ. ನೀವೇನು ಅಂದ್ಕೊಂಡ್ಬೇಡಿ. ಮತ್ತೆ ಆನ್ ಪನ್ನು ಲೈಟ್. ಇದೇ ಗೈಸ್ ನಮ್ಮ ರೂಮು. ಓಕೆ, ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಿದೆ. ಸೊ ಮಾರ್ನಿಂಗ್ ಎಕ್ಸಾಕ್ಟ್ ಟೈಮ್, ವಾಟ್ ಟೈಮ್ ಕರೆಂಟ್ಲಿ? 5:30 ಅನ್ಕೊತೀನಿ. 5:30 ರೈಟ್? 5:30. ನೋಡಿ ನಮ್ಮ ಮುಖ ಇನ್ನು ಎದ್ದು ಬಂದಂಗೆ ಇದೆ. ಇಲ್ಲಿ ವಿಂಡೋ ಇದೆ ಅನ್ಕೊತೀನಿ, ಗೊತ್ತಿಲ್ಲ ವರ್ಕ್ ಆಗುತ್ತಾ ಇಲ್ವಾ. ವರ್ಕ್ ಆಗ್ತಿದೆ.
ರೂಮ್ ಆಂಬಿಯನ್ಸ್ ತುಂಬ ಕಾಮಾಗಿ ತುಂಬ ಚೆನ್ನಾಗಿದೆ. ರೂಮ್ಸ್ ಓಡಿಸ್ತಿದ್ದಾರೆ. ನಾನು ವಿಂಡೋ ಓಪನ್ ಮಾಡಿದ್ದೀನಿ ಸ್ವಲ್ಪ ಸ್ಮೆಲ್ ಹೋಗಲಿ ಅಂತ. ಫ್ಯಾನ್ ಅಂದರೆ ಆಗಲ್ಲ, ಆದರೂ ಚಿಲ್ ಅನ್ನಿಸ್ತಿದೆ. ಅವ್ರಿಗೆ ಫ್ಯಾನ್ ಬೇಕು, ನನಗೆ ಫ್ಯಾನ್ ಬೇಡ. ಅದರಲ್ಲಿ ಕೋಲ್ಗೇಟ್ ಇದು ಬಂದಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟು ದೋಸೆ ಮತ್ತು ಪೂರಿ ತಂದರು. ಕೊಯಂಬತ್ತೂರಲ್ಲಿ ಫುಡ್ ಅಂತೂ ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ತುಂಬ ಸೂಪರಾಗಿದೆ ಕೊಯಂಬತ್ತೂರಲ್ಲಿ. ಕೆಲವೊಂದು ಕಡೆ ನಮ್ಗೆ ಇಷ್ಟ ಆಗಲ್ಲ, ಬಟ್ ಇಲ್ಲಿ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಓಕೆ, ಮಾರ್ನಿಂಗ್ ನಾವು ಲ್ಯಾಂಡ್ ಆಗಿದ್ವಿ. ಬಟ್ ನೋಡಿದ್ರೆ ಈ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಎಲ್ಲಿಗೆ ಹೋಗ್ತಾರೆ ಏನು, ಕೊಯಂಬತ್ತೂರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದಾರಾ ಅನ್ನೋ ಕ್ವಶನ್ ನಿಮ್ಮ ತಲೆಯಲ್ಲಿ ಇರ್ಬೋದಲ್ವಾ? ಓಕೆ, ಹೇಳ್ತೀನಿ ಕೇಳಿ. ಐ ಲಾಗ್ಡ್ ಇನ್, ಐ ಆಮ್ ವರ್ಕಿಂಗ್ ಗೈಸ್. ಓಕೆ, ಚಟ್ನಿ ನಾನು ಜಾಸ್ತಿ ಬೇಡ. ಸೊ ನಾನಿನ್ನೂ ಫ್ರೆಶ್ ಅಪ್ ಆಗಿಲ್ಲ, ಬಟ್ ಲಾಗಿನ್ ಆಗಿದ್ದೀನಿ. ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಶಾಂಪೂ ಇಲ್ಲ. ಹಾಂ, ಓ ಮೈ ಗಾಡ್, ಬಿಗ್ ಬೋಂಡಾ. ಎಷ್ಟು ದೊಡ್ಡ ಬೋಂಡ ನೋಡಿ. ಇದು ಕೊಯಂಬತ್ತೂರ್ ಪೂರಿ ದೋಸಾ. ನೀವು ತಿನ್ನಿ ನನ್ನ ಜೊತೆ. ಅಮ್ಮವ್ರು ತಿಂತಿದ್ದಾರೆ. ಹಾಯ್ ಸಂತೋಷ್, ಬಾಯ್. ಗೋ ಸೇಫ್ ಆ್ಯಂಡ್ ಕಮ್. ಸರಿನಾ? ಸೇಫಾಗಿ ಹೋಗಿ ಬನ್ನಿ ಗೈಸ್. ನಾವು ಕೂಮ್ ತಂದಿಲ್ಲ ಗೈಸ್ ಬಾಚಣಿಗೆ. ಅರ್ಜೆಂಟಲ್ಲಿ ಪ್ಯಾಕ್ ಮಾಡಿಬಿಟ್ಟು ನಾನು ಇನ್ನೂ ಊಟ ಫಿನಿಶ್ ಮಾಡಿಲ್ಲ. ಇವಾಗಾಯಿತು. ಹಾಂ, ಓಕೆ. ಈವ್ನಿಂಗ್ ಆಯಿತು. ನನಗೆ ಟೈಮ್ ಇರಲಿಲ್ಲ ರೆಡಿ ಆಗೋಕ್ಕೆ. ಸೊ ಇನ್ನೂ ತುಂಬ ವರ್ಕ್ ಇತ್ತು. ಅಷ್ಟರಲ್ಲಿ ನಮ್ಮವ್ರು ಬಂದರು. ಸಂತೋಷ್, ಕ್ಲೈಮ್ ಪ್ಲೇಸ್ ಹೇಗಿತ್ತು? ಹುಡುಗಿರು ಓ ಕಳ್ಳ ನೋ ಎ ಸಿ. ಅಪ್ಪಾ, ಸಂತೋಷ್ ಬಂದರೆ ಗೈಸ್ ಎ ಸಿ 2 ಆನಲ್ಲಿರುತ್ತೆ. ಎಲ್ಲೋಗ್ತಿದ್ದೀವಿ ಈಗ? ಎಲ್ಲಿ? ಏನಕ್ಕೆ ಅದು ಹೋಗ್ತಿರೋದು? ಸಿಂಪ್ಲಿ ವಾಟ್ ಗೈಸ್? ಶಾಪಿಂಗ್ ಹೋಗ್ತಿದ್ದೀವಿ. ನಾನೇನು ರೆಡಿ ಆಗಿಲ್ಲ, ಮತ್ತೆ ಬಂದು ರೆಡಿ ಆಗೋಣ ಅಂತ. ಶಾಪಿಂಗ್ಗೆ ಏನಕ್ಕೆ ಜಾಸ್ತಿ ರೆಡಿ ಆಗೋಗೋದು ಅಂತ ಇಲ್ಲ. ಏನು ಶಾಪ್ ಮಾಡೋದು, ಏನು ತಗೊಳ್ಳೋದು ಅಂತ ಜಸ್ಟ್ ಹೋಗಿ ನೋಡೋಣ ಹೇಗಿದೆ. ಕೊಯಂಬತ್ತೂರ್ ಸ್ಟ್ರೀಟ್ ಶಾಪಿಂಗ್ ಮತ್ತು ಸ್ಟ್ರೀಟ್ ಫುಡ್ ತಿನ್ನೋಣ ಬನ್ನಿ ನಮ್ಮ ಜೊತೆ ನೀವು. ನಾನಂತೂ ಫಸ್ಟ್ ಟೈಮ್ ಬಂದಿರೋದು. ನೀವೇನಾದರೂ ಬಂದಿದ್ರೆ ಫಸ್ಟೇ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮರಿಬೇಡಿ. ನಾನು ಫುಲ್ ಡೇ ವರ್ಕ್ ಫ್ರಮ್ ಹೋಮ್ ವರ್ಕ್ ಮಾಡಿಕೊಂಡು ಇದ್ದೆ. ಇವರು ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಬಂದು 9 o'clockಗೆ ಶಾಪ್ಸ್ ಎಲ್ಲ ಕ್ಲೋಸ್ ಆಗೋಗುತ್ತೆ. ಬೇಗ ಬಾ, ಆಚೆ ಹೋಗೋಣ, ಊಟ ಮಾಡಿಕೊಂಡು ಬರೋಣ ಅಂತಂದರು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಸೊ ಸ್ಟೇ ಟ್ಯೂನ್. ಏನು ಶಾಪಿಂಗ್ ಮಾಡೋದು ಅಂತ ಗೊತ್ತಿಲ್ಲ. ನನಗೇನಾದರೂ ಹೊಸ ಒಳ್ಳೆ ಡ್ರೆಸ್ಸಸ್ ಕಾಣಿಸಿದ್ರೆ ತಗೊಳ್ಳೋಣ ಅಂತಿದ್ದೀನಿ. ಏನಂತೀರಾ ಸರ್? ನಮ್ಮ ಸರ್ ಓಕೆ ಅಂತಂದರು. ಓಕೆ ಗೈಸ್, ಶಾಪಿಂಗ್ ಪ್ಲೇಸ್ ಸ್ಟ್ರೀಟಲ್ಲಿ ನೋಡೋಣ ಬನ್ನಿ. ಇಬ್ಬರಿಗೆ ಇಂಥ ದೊಡ್ಡ ಆಟೋ ಏನಕ್ಕೆ ಬುಕ್ ಮಾಡಿದ್ರು ಗೊತ್ತಿಲ್ಲ, ಅದಕ್ಕೆ ಜಾಸ್ತಿ ಕೇಳ್ತಿದ್ದಾರೆ ಗೈಸ್. ಇವಾಗ ನಾವು ಔಟ್ಸೈಡ್ ಶಾಪಿಂಗ್ಗೆ ಹೋಗ್ತಿದ್ದೀವಿ. ಬನ್ನಿ ನಮ್ಮ ಜೊತೆ ನೀವು. ಕೊಯಂಬತ್ತೂರು ಶಾಪಿಂಗ್. ವಾಟ್ ಹ್ಯಾಪನ್? ಅವ್ರಿಗೆ ಪಾರ್ಟ್ನ ಸಿಕ್ಕಿದ್ರು ಅಂದ್ಬಿಟ್ಟು ಆಟೋ ಡ್ರೈವರು ನಮ್ಮವರು ಮಾತಾಡ್ಕೊಂಡು ಇದ್ದೋಗಿದ್ದಾರೆ ತಮಿಳಲ್ಲಿ. ನನಗೆ ಅರ್ಥ ಆಗ್ತಿಲ್ಲ. ಸೊ ನಾವು ಸ್ಟೇ ಆಗಿರೋ ಸ್ಟ್ರೀಟ್ ಹೀಗಿತ್ತು. ಬೆಳಿಗ್ಗೆ ನೋಡಿದ್ರೆ ಎಲ್ಲ ಕ್ಲೋಸ್ ಆಗಿತ್ತು. ಇವಾಗ ನೋಡಿ ಎಷ್ಟು ಪಳಪಳ ಅಂತಿದೆ ಎಲ್ಲ ಕಡೆನೂ. ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾವು ಓಡಾಡೋಣ ಅಂದ್ಕೊಂಡ್ವಿ. ಆದರೆ ಈಗ ನಾವು ಟ್ರಾವೆಲ್ ಮಾಡ್ತಿದ್ದೀವಿ ಅಲ್ವಾ, ಅಲ್ಲಿಂದ ಮತ್ತೆ ಇಲ್ಲಿ ವಾಪಸ್ ಬರೋ ಅಷ್ಟರಲ್ಲಿ ಶಾಪ್ಸ್ ಎಲ್ಲ ಕ್ಲೋಸ್ ಆಗೋಗಿತ್ತು. 9 o'clockಗೆ ಎಲ್ಲ ಕ್ಲೋಸ್ ಮಾಡಿರ್ತಾರೆ. ಸೊ ಇಲ್ಲೂ ಕೂಡ ನಮ್ಮ ಬ್ಯಾಂಗ್ಳೂರಲ್ಲಿ ಏನೇನಿದೆ, ಪೋತೀಸು, ದೊಡ್ಡ ಶಾಪಿಂಗ್ ಮಾಲ್ಸು, ಸ್ಯಾರೀಸ್, ಚೆನ್ನೈ ಸಿಲ್ಕ್ ಸ್ಯಾರಿ ಶಾಪ್ಸ್ ಎಲ್ಲ ಇದೆ ಅಂತ ಫೀಲ್ ಆಗ್ತಿದೆ ಅಷ್ಟೇ. ಏನು ಬಸ್ ಸ್ಟಾಪ್ ಅಂದ್ಕೊತೀನಿ, ಗ್ಲೋಬ್. ವಿಚ್ ಬಸ್ ಸ್ಟಾಪ್ ದಿಸ್ ಒನ್?
ಬಸ್ ಸ್ಟಾಪ್ ನೇಮು RS RS-ಪುರಂ ಬ್ಯಾಂಗ್ಳೂರಲ್ಲಿ. ಕೊಯಂಬತ್ತೂರು ನೋಡಿಲ್ಲ, ಅದಕ್ಕೆ ನಾನು ಮಿಸ್ ಮಾಡ್ಕೋಬಾರ್ದು ಯಾವ ಪ್ಲೇಸ್. ಮತ್ತೆ ನಾನೇ ವೀಡಿಯೋಸ್ ನೋಡೋ ಥರ ಇರಬೇಕು. ಫೈನಲಿ ನಾವು ಪ್ಲೇಸಿಗೆ ಬಂದಿದ್ದೀವಿ. ನನಗೆ ಗೊತ್ತಿಲ್ಲ ಇದೆ ಯಾವ ಪ್ಲೇಸು ಅಂತ. ಶಾಪಿಂಗ್ ಮಾಡೋಣ ಅಂತಿದ್ದೀವಿ. ಸೊ ನಮ್ಮವ್ರನ್ನ ಕೇಳ್ತೀನಿ ಗೈಸ್ ಯಾವ ಪ್ಲೇಸ್ ಅಂತ. ವೆಯ್ಟ್ ಮಾಡಿ. ಏನೋ ಜಾಸ್ತಿ ಬಾರ್ಗಿಂಗ್ ಮಾಡ್ತಾವ್ರ ಏನೋ ಗೊತ್ತಿಲ್ಲ ಗೈಸ್. RS-ಪುರಂ ಅಂತೆ ಇದು. RS-ಪುರಂ ಏನಕ್ಕೆ ಬಂದಿದ್ದು ನಾವು? ಸಿಂಪ್ಲಿ ಶಾಪಿಂಗ್. ಸಂತೋಷ್ ಏನಿವಾಗ ಶಾಪಿಂಗ್ ಆದಮೇಲೆ then that side we'll go mall and we'll go to again back to the ಹೌದಾ? ಇದು ಯಾವ ಪ್ಲೇಸು ಎಕ್ಸಾಕ್ಟಾಗಿ? RS-ಪುರಂ ಕಾಣಿಸ್ತಿದ್ಯಾ? ಹಾಂ, ಹೇಗೆ ಅನ್ನಿಸ್ತಿದೆ? like Bangalore only, there is no much difference. ಹೌದಾ? ಡಿಫ್ರೆನ್ಸ್ ಇಲ್ವಾ? ಫಸ್ಟ್ ಹೇಗೆ ಫೀಲ್ ಆಗ್ತಿತ್ತು ಇಲ್ಲಿ ಜಾಸ್ತಿ ಬಿಸಿಲು ಶೆಕೆ ಅಂತ? That is Chennai. ಗೈಸ್ ಚೂಡಿದಾರ್ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ ನೋಡಿ. ಅದು ನೋಡಿಬಿಟ್ಟು ಏನೋ ದೊಡ್ಡದಾಗಿ ಈ ಸ್ಟ್ರೀಟ್ ಗೊತ್ತು ಅಂದ್ಕೊಂಡು ಕರ್ಕೊಂಬರ್ತಿದ್ದಾರೆ ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ ಗೋಯ್ಸ್. ಫಸ್ಟ್ ಟೈಮ್ ಅಂತೆ ಬಂದಿರೋದು. ಫ್ರೆಂಡ್ ಮ್ಯಾರೇಜ್ಗೆ ಅಂತ ಇನ್ನೊಂದು ಬೇರೆ ಸ್ಟ್ರೀಟಿಗೆ ಏನೋ ಬಂದಿದ್ರಂತೆ. ಗೊತ್ತು ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತಂದರೆ ಗೊತ್ತಿಲ್ಲ, ಸುಮ್ಮನೆ ಓಡಾಡಿಸ್ತಿದ್ದಾರೆ. ಓಡಾಡೋಕ್ಕೆ ಚೆನ್ನಾಗಿದೆ ಬಾ ಅಂತ. ರೋಡ್ ಕ್ರಾಸ್ ಮಾಡ್ತಿದ್ದೀವಿ ಆ ಕಡೆಯಿಂದ ಈ ಕಡೆ. ಆಗಲೇ ನಾನು ಆಟೋ ಅಲ್ಲಿ ಸ್ಟಾಪ್ ಮಾಡಿದ್ರು. ಆಟೋ ಅಲ್ಲಿ ಬೇಸ್ವನಾ ವಾಟ್ ಈಸ್ ದ್ಯಾಟ್? ಈಗ ಇಲ್ಲಿ ಹಿಂಗೆ ಓಡಾಡಿಸ್ತಿದ್ದಾರೆ ಗೈಸ್. ಹಾಂ, ಯಾಕೆ ಹಿಂಗೆ ಓಡಾಡಿಸ್ತಿದ್ಯಾ ಸಂತೋಷ್? ಟೈಮ್ ಪಾಸ್ ಅಂತೆ. ಮ್ಯಾರೇಜ್ ಟೈಮ್ ನೀನು ಇಲ್ಲಿಗೆ ಏನಾದರೂ ಶಾಪಿಂಗ್ ಬಂದಿದ್ದಾ? ನೋಡಿ ಇಲ್ಲೆಲ್ಲ ಕಾಣ್ತಿದೆ, ಬಟ್ ಇದೆಲ್ಲ ಜಾಸ್ತಿ ಹೈ ರೇಂಜ್ ಅನ್ಕೊತೀನಿ. ನಮ್ಮ ಚಿಕ್ಕಪೇಟೆ ಥರ ಇರೋ ಪ್ಲೇಸಿಗೆ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ. ಅದನ್ನೇ ಸ್ಟ್ರೀಟ್ ನೋಡು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಏನು ಮಾಡೋದು, ಓಡಾಡೋಕ್ಕೆ ಜಾಲಿ ಅಂದ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಸಮ್ಮರ್ ಬೇರೆ ಇದು ಬೇಡವಾ? ಸಮ್ಮರಾ? ಕಮ್ ವಿಲ್ ಸಿ ಸಮ್ಮರ್ ಡ್ರೆಸ್ಸಸ್ ಅಂತೆ. ಫಾರ್ ಯು ಕೇಕ್ ಎನಿಥಿಂಗ್? ಓಕೆ, ಒನ್ ಯು ಬೈ ಏನೋ ಸ್ಟ್ರೀಟ್ ಶಾಪಿಂಗ್ಗೆ. ಸ್ವೀಟ್ ನಾನು ತಿನ್ನೋದು ಅವಾಯ್ಡ್ ಮಾಡ್ತಾ ಇದ್ದೀನಿ ಫಸ್ಟಿಂದನೂ ಅಷ್ಟೇ, ಯಾಕಂದರೆ ಸ್ವಲ್ಪ ಟೀತ್ ಕ್ಯಾವಿಟಿ ಇರೋದ್ರಿಂದ. ಅದಕ್ಕೆ ಒಂದು ಕೇಕ್ ಸಾಕು ಅಂತ ಹೇಳಿದೆ. ಸೊ ಇದನ್ನು RS-ಪುರ ತುಂಬ ಬ್ಯುಸಿ ಮತ್ತು ಮೋಸ್ಟ್ ಫೇಮಸ್ ಏರಿಯಾಸ್ ಇವೆಲ್ಲನೂ. ಇದು ಒಂದು ಮೇನ್ ಬಸ್ ಸ್ಟ್ಯಾಂಡು ಮತ್ತು ಶಾಪಿಂಗ್ ತುಂಬ ಪಾಪ್ಯುಲರ್ ಆಗಿದೆ. ಯಾವಾಗಲೂ ಇಲ್ಲಿ ಕ್ರೌಡು, ಟ್ರಾಫಿಕ್, ಶಾಪಿಂಗ್ ಮತ್ತು ಲೋಕಲ್ ಸಿಟಿ ವೈಬ್ಸು ತುಂಬ ಚೆನ್ನಾಗಿರುತ್ತೆ. ಆದರೆ ಇವತ್ತು ತುಂಬ ಖಾಲಿಯಾಗಿದೆ. ಟ್ರಾಫಿಕ್ ಕಮ್ಮಿ ಇದೆ, ತುಂಬ ಚೆನ್ನಾಗಿದೆ ಓಡಾಡೋದಕ್ಕೆ. ಕೂಲ್ ವೆದರ್, ಪೀಸ್ ಚೆನ್ನಾಗಿದೆ. ಸೊ ಈಗ ನಾವು ಸ್ಟ್ರೀಟಲ್ಲಿ ಪಾನಿಪುರಿ ತಿನ್ನೋ ಬದಲು ಕೇಕ್ ತಿಂತಾಯಿದ್ವಿ. ನಮ್ಮ ಅವ್ರಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ನನಗೆ ಸ್ವೀಟ್ ಇಷ್ಟ ಆಗಲ್ಲ. ತುಂಬ ಆಪೋಸಿಟ್ ಪರ್ಸನ್ ನಾನು ಅವರು. ಇಲ್ಲೂ ಸೇಮ್ ನಮ್ಮ ಬ್ಯಾಂಗ್ಳೂರ್ ಥರ ಸ್ಟ್ರೀಟ್ ಫುಡ್ ಸ್ಟಾಲ್ಸ್ ಮತ್ತು ಟೀ ಶಾಪ್ಸ್, ಟೆಕ್ಸ್ಟೈಲ್ ಶಾಪ್ಸ್ ಮತ್ತು ಲೋಕಲ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಈ ಪ್ಲೇಸನ್ನು ತುಂಬ ಚೆನ್ನಾಗಿದೆ. ಮತ್ತು ನೈಟ್ ಟೈಮಲ್ಲಿ ಸ್ಟ್ರೀಟ್ ಲೈಟ್ಸ್, ಕೂಲ್ ಬ್ಯುಸಿ ರೋಡ್ಸು, ತುಂಬ ಜನ ಓಡಾಡೋದು, ಪೀಸಾಗಿದೆ, ಪ್ರಶಾಂತವಾಗಿದೆ. ಮತ್ತು ಈ ಏರಿಯಾ ಸ್ವಲ್ಪ ಎನರ್ಜೆಟಿಕ್ ಮತ್ತು ಡೇ ನೈಟ್ ಎರಡೂ ಟೈಮಲ್ಲೂ ಆ್ಯಕ್ಟಿವ್ ಇರ್ತಾರೆ ಜನ. ಮತ್ತು ಸೇಮ್ ಟೈಮು 9 o'clockಗೆ ಎಲ್ಲರೂ ಶಾಪ್ ಕ್ಲೋಸ್ ಮಾಡಿಬಿಟ್ಟು ತುಂಬ ಕಡಿಮೆ ಆಗೋಗ್ತಾರೆ ಜನ. ಕ್ರೌಡ್ ಇರೋದೇ ಇಲ್ಲ. ಈಗ ನಾವು ಕೊಯಂಬತ್ತೂರಿನ ಫೇಮಸ್ ಬ್ರೂಕ್ಫೀಲ್ಡ್ ಮಾಲ್ಗೆ ಬಂದಿದ್ದೀವಿ. ಶಾಪಿಂಗ್ ಮಾಲ್ ಒಂದು. ಈ ಶಾಪಿಂಗ್ ಮಾಲಲ್ಲಿ ಮೂವಿ, ಫುಡ್ ಮತ್ತು ಎಂಟರ್ಟೈನ್ಮೆಂಟ್ ಜನ ತುಂಬ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಫ್ಯಾಮಿಲೀಸ್, ಫ್ರೆಂಡ್ಸ್ ಮತ್ತು ಟೂರಿಸ್ಟು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಪ್ಲೇಸ್ ಚೂಸ್ ಮಾಡ್ತಾರೆ. ಪ್ಲೇಸನ್ನು ಸಿಟ್ಟಿಂಗು ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಮತ್ತು ಮಾಲ್ ಒಳಗಡೆ ಬ್ರ್ಯಾಂಡೆಡ್ ಶಾಪ್ಸು, ಫ್ಯಾಷನ್ ಸ್ಟೋರ್ಸು, ಫುಡ್ ಕೋರ್ಟ್, ಗೇಮಿಂಗ್ ಝೋನ್, ಗೇಮೂ ತುಂಬ ಚೆನ್ನಾಗಿದೆ. ಅಲ್ಲಿ ಚಿಕ್ಕ ಮಕ್ಕಳು ಆಡ್ಕೊಳ್ಳೋಕೆ ಕೂಡ ಒಳ್ಳೊಳ್ಳೆ ಗೇಮ್ಸ್ ಇದೆ. ಅಲ್ಲಿ ತೋರಿಸ್ತೀನಿ ಬನ್ನಿ, ಒಳಗಡೆ ತುಂಬ ಚೆನ್ನಾಗಿದೆ. ಬ್ಯಾಂಗ್ಳೂರ್ ಗೋಪಾಲನ್ ಮಾಲ್ ಹೇಗಿದೆಯೋ ಅದೇ ಥರ ಇದು ದೊಡ್ಡದಾಗಿದೆ. ಏನಾದರೂ ತಗೊಂಬರ್ತೀನಿ.
ಇವರು ಫುಲ್ಲು ಫೋನಲ್ಲಿ ಮಾತಾಡ್ಕೊಂಡು busy ಆಗಿ ಹೋಗಿದ್ದಾರೆ. ಸೊ ನೋಡಿ, ಸೇಮ್ ಗೋಪಾಲನ್ ಮಾಲ್ ಥರನೇ ದೊಡ್ಡದಾಗಿದೆ. ಡ್ರೆಸ್ಸಸ್ ಎಲ್ಲ ಇಲ್ಲೂ ಗ್ಲಾಸೇ ಹಾಕಿಲ್ಲ ಅನಿಸುತ್ತೆ. ಈಗ ಒಂದು ಗ್ಲಾಸ್ ಹಾಕಿದ್ದಾರೆ. ಪ್ಲಾನೆಟ್ 15 years of trust ಪ್ರೀಮಿಯಮ್. ಸೊ ಶಾಪಿಂಗ್ ಮಾಡಬೇಕು. ಏನು ಶಾಪಿಂಗ್ ಮಾಡಬೇಕು ಗೊತ್ತಿಲ್ಲ. ಮಾಲಿಗೆ ಬಂದಿದ್ದೀವಿ. ಡ್ರೆಸ್ಸಸ್ ಎಲ್ಲ ಇದೆ. ಬಾ ಸಂತೋಷ್, ನನಗೆ ಆ ಥರ ವೆಸ್ಟರ್ನ್ ಡ್ರೆಸ್ ಕೊಡಿಸಿ. ಕೊಯಂಬತ್ತೂರು ಮಾಲ್ ತೋರಿಸ್ತಿದ್ದೀನಿ, ಬ್ಯಾಂಗ್ಳೂರು ಮಾಲಲ್ಲ. ಮಾಲ್ ಆಂಬಿಯನ್ಸು ತುಂಬ ಕ್ಲಾಸಿಯಾಗಿದೆ. ವೀಕೆಂಡ್ ವೈಬ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತಂತೆ. ಶಾಪಿಂಗ್ ಲವರ್ಸ್ಗೆ ಮತ್ತು ಪ್ಲೇಸ್ ಹೆವೆನ್ ಥರ ಇದೆ. ತುಂಬ ಚೆನ್ನಾಗಿದೆ. ನಮ್ಮ ಬ್ಯಾಂಗ್ಳೂರಲ್ಲಿ ಫಿನಿಕ್ಸ್ ಮಾಲ್ ಯಾವ ಥರ ದೊಡ್ಡದು ಅದೇ ಥರ. ನೀವು ಯಾವಾಗಾದರೂ ಈ ಮಾಲಿಗೆ ಬಂದಿದ್ರಾ? ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಿದೆ, ಆಚೆ ಬಂದುಬಿಡೋಣ. ನೀವೇನಾದರೂ ಈ ಮಾಲಿಗೆ ಬಂದಿದ್ರಾ ಕೊಯಂಬತ್ತೂರು ಬಂದಾಗ? ನನಗೆ ಗೊತ್ತಿಲ್ಲ ಎಲ್ಲಿ ಯಾವ ಪ್ಲೇಸ್ ಬರಬೇಕು ಅಂತ. ಅವ್ರು ಕರ್ಕೊಂಡು ಬರ್ತಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಆದರೆ ಗೋಪಾಲನ್ ಮಾಲ್ ಅಂತ ಅನ್ನಿಸ್ತಿಲ್ಲ. ಇದೊಂಥರ ದೊಡ್ಡದಾಗಿದೆ, ಚೆನ್ನಾಗಿದೆ ನೋಡಿ. ಈ ಬ್ರೂಕ್ಫೀಲ್ಡ್ ಮಾಲ್ ಒಳಗಡೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದೆ. ಎಂಟ್ರೆನ್ಸಿಂದಲೇ ಬಿಗ್ ಲೈಟ್ನಿಂಗ್ ಮತ್ತು ಸ್ಟೈಲಿಶ್ ಇಂಟೀರಿಯರ್ ಮತ್ತು ಕ್ರೌಡ್, ಫುಲ್ ಮಾಲ್ ವೈಬು ಚೆನ್ನಾಗಿ ಕೊಡುತ್ತಿದೆ. ಪ್ರತಿ ಫ್ಲೋರ್ನಲ್ಲಿನೂ ಡಿಫ್ರೆಂಟ್ ಬ್ರ್ಯಾಂಡೆಡ್ ಸ್ಟೋರ್ಸ್, ಫ್ಯಾಷನ್ ಕಲೆಕ್ಷನ್ ಮತ್ತು ಎಲೆಕ್ಟ್ರಾನಿಕ್ ಶಾಪ್ಸ್ ನೋಡಬಹುದು. ಎಸ್ಕಲೇಟರ್, ರೈಟ್ ಶಾರ್ಟ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಟಾಪ್ ಫ್ಲೋರ್ ಮಾಲ್ ವ್ಯೂ ತುಂಬ ಚೆನ್ನಾಗಿದೆ ನೋಡಿ. ಇದೊಂಥರ ಲೆಂತಿ, ಹೈಟ್ ಇಲ್ಲ, ಫುಲ್ಲು ಎಷ್ಟು ದೊಡ್ಡದಿದೆ ಅಂತಂದರೆ. ಮತ್ತು ಶೂ, ವಾಚ್ ಮತ್ತು ಮೊಬೈಲ್ ಶಾಪ್ಸ್ ಮಾಲಲ್ಲಿ ಇವೆಲ್ಲ ಕಾಮನ್ ಆಗಿರುತ್ತೆ ಅಲ್ವಾ. ಫುಡ್ ಕೋರ್ಟ್, ಕ್ರೌಡೆಡ್ ಮತ್ತು ಡಿಶಸ್ ಎಲ್ಲನೂ. ಗೇಮಿಂಗ್ ಝೋನ್ ಅಂತೂ ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳೆಲ್ಲ ಕೆಳಗಡೆ ಆಡ್ಕೊತಿದ್ರು, ಚಿಕ್ಕ ಟ್ರೈನ್ ಎಲ್ಲನೂ. ಈಗ ಬಟ್ಟೆ ಶಾಪಿಂಗ್ ನೋಡೋಣ ಬನ್ನಿ. ड्रेस बाई पन कोई किड्स सेक्शन में पारो कैसा ना है कोई किड्स सेक्शन में पारो ना इनके ना पारो ड्रेस ನಾನು ಮಲಯಾಳಂ ಕಲಿಯೋಕ್ಕಾಗಲ್ಲ ಅಂದ್ಬಿಟ್ಟು ತಮಿಳು ಕಲಿತಿದ್ದೀನಿ. ನಮ್ಮ ಹಸ್ಬೆಂಡು ಕನ್ನಡ ಕಲಿತಿದ್ದಾರೆ, ತೆಲುಗು ಕಲಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಇದೆಂಥ ಕಾಂಬಿನೇಷನ್ ನೋಡಿ. ಮತ್ತು ನೋಡಿ ಕೆಳಗಡೆ ಟಾಯ್ ಟ್ರೈನು ಹೋಗ್ತಿದೆ ಚಿಕ್ಕ ಮಕ್ಕಳು. ಮಾಲ್ ಒಳಗಡೆ ರೈಡ್ ಮಾಡ್ಕೊಂಡು ಕಿಡ್ಸು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಕಲರ್ಫುಲ್ ಟ್ರೈನು ಮತ್ತು ಕ್ಯೂಟ್ ಅಟ್ಮಾಸ್ಫಿಯರ್ ಆಗಿ ತುಂಬ ಚೆನ್ನಾಗಿದೆ ಇಲ್ಲಿ. ಕಿಡ್ಸ್ ಟ್ರೈನ್ ರೈಡ್ ಫುಲ್ ಫನ್ ವೈಬ್ ಕೊಡ್ತಿದೆ. ಯಾರಾದರೂ ಫುಲ್ ಫ್ಯಾಮಿಲಿ ಇದ್ದರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಕಿಡ್ಸು ಫುಲ್ಲಾಗಿ ಎಂಜಾಯ್ ಮಾಡ್ತಾರೆ ಕಲರ್ಫುಲ್ಲಾಗಿ ಇರೋದ್ರಿಂದ. ಮತ್ತು ಟ್ರೈನ್ ಸೌಂಡು ಮತ್ತು ಹ್ಯಾಪಿ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ಫ್ಯಾಮಿಲೀಸ್ಗೆ ಮತ್ತು ಫೇವ್ರೇಟ್ ಫನ್ ಆ್ಯಕ್ಟಿವಿಟಿ ಅನ್ಬೋದು ಇದೊಂದು. ಬ್ಯಾಂಗ್ಳೂರು ಮತ್ತು ಕೊಯಂಬತ್ತೂರು ಮಾಲ್ ಕಂಪೇರ್ ಮಾಡಿದ್ರೆ ಹೇಗೆ ಅನ್ನಿಸ್ತಿದೆ? ಇಲ್ಲಿ ನಾನು ಜೀನ್ ತಗೊಳ್ಳೋಣ ಅಂತ ಸೆಲೆಕ್ಟ್ ಮಾಡಿದ್ವಿ. ಮೇಲೆ ತೋರಿಸ್ತೀನಿ ನೋಡಿ ಏನು ಯಾವ ಥರದ್ದು ಅಂತ. ಅದಕ್ಕೆ ಶರ್ಟ್ ಸೆಲೆಕ್ಟ್ ಮಾಡ್ತಿದ್ದಾರೆ. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ತಗೋ ಅಂತ. ನಾನೇ ಸೆಲೆಕ್ಟ್ ಮಾಡ್ತಿಲ್ಲ, ನನಗೆ ಮ್ಯಾಚ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಪಿಕ್ ಹಾಕ್ತೀನಿ. ಆ ಪ್ಯಾಂಟ್ಗೆ ನಾವು ಇಲ್ಲಿ ಶರ್ಟ್ ಸೆಲೆಕ್ಟ್ ಮಾಡ್ತಿರೋದು. ಬ್ಯಾಗಿ ಪ್ಯಾಂಟ್ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಪ್ಯಾಂಟ್ ಬಂದು 2000 ಆದ್ರೂ ಓಕೆ. ಸೊಂಟ ಲೂಸು, ಫುಲ್ಲು ಲೂಸು, ಎಲ್ಲ ಲೂಸು ಆದ್ರೂ ಸರಿ ಬೇಡ ಅಂತ ಅಂದ್ಬಿಟ್ಟು ಚೆನ್ನೈಯಲ್ಲಿ ಶಾಪಿಂಗ್ ಮಾಡೋಣ ಅಂತ ರಿಟರ್ನ್ ಬಂದ್ವಿ. ಸರಿ ನಾನು ಕೊಡಿಸ್ತೀನಿ ನೀವು ತಗೊಳ್ಳಿ ಅಂತ ನಮ್ಮ ಹಸ್ಬೆಂಡ್ಗೆ ಹೇಳಿದ್ರೆ ಅವರು ಬರೀ ನೋಡೋದೇ ಆಗೋಯ್ತು, ತಗೊಳ್ಳೋದು ಮಾತ್ರ ಇಲ್ಲ. ಮಾಲಲ್ಲಿ ತುಂಬ ಜನ ಏನಕ್ಕೆ ಬೈ ಮಾಡ್ತಾರೆ ಅಂತಂದರೆ ಇಲ್ಲಿ ಕ್ಲಾಸ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬ್ರ್ಯಾಂಡೆಡ್ ಕಲೆಕ್ಷನ್ ಇರೋದ್ರಿಂದ ಫ್ಯಾಬ್ರಿಕ್ ಕ್ವಾಲಿಟಿ ಮತ್ತು ಡಿಸೈನು, ಫಿಟ್ಟಿಂಗು ಎಲ್ಲ ಸೂಪರ್ ಆಗಿರುತ್ತೆ. ಕೆಲವರು ಕ್ಯಾಶುವಲ್ ವೇರು, ಪಾರ್ಟಿ ವೇರ್ ಮತ್ತು ಟ್ರೆಡಿಷ್ನಲ್ ಡ್ರೆಸ್ಸಸ್ ಎಲ್ಲನೂ ಇಲ್ಲಿ ತುಂಬ ವೆರೈಟಿಯಾಗಿ ನಮಗೆ ಸಿಗುತ್ತೆ. ಕೆಲವೊಂದು ಪ್ಲೇಸಸಲ್ಲಿ ನಮಗೆ ಸಿಗಲ್ಲ. ಕೆಲವೊಬ್ಬರಿಗೆ ಗ್ರ್ಯಾಂಡಾಗಿ ಸಿಂಪಲ್ ಆಗಿರಬೇಕು ಅನ್ಕೊತಾರೆ. ಅವೆಲ್ಲ ನನ್ನ ಮಾಲಲ್ಲಿ ತುಂಬ ಚೆನ್ನಾಗಿ ಅವರು ಡಿಸ್ಪ್ಲೇ ಮಾಡ್ತಾರೆ, ಅದಕ್ಕೆ ಚೆನ್ನಾಗಿರುತ್ತೆ. ಕಿಡ್ಸ್ ಸೆಕ್ಷನ್ಗೆ ಹೋಗಿ ಅಂತ ಸ್ಟಿಚ್ ಮಾಡ್ತೀವಿ ಅಂತ ಅಂದರು. ಆಮೇಲೆ ಸೊಂಟ ಆಗಲ್ಲ, ಅದೆಲ್ಲ ಸ್ಟಿಕ್ ಇರೋದ್ರಿಂದ ಅಂತ ಅಂದ್ಬಿಟ್ಟು ಇನ್ನು ಕೆಳಗಡೆ ಆದರೆ ಸ್ಟಿಚ್ ಮಾಡಿಕೊಡ್ತೀವಿ ಅಂತ. ಸೊ ಹಾಗೆ ಏನು ಮಾಡಿದ್ವಿ ಅಂದರೆ ಆಟೋ ಬುಕ್ ಆಗಿಲ್ಲ ಯಾವುದೂ. ಆ ಟೈಮಲ್ಲಿ ಸರಿ ನಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ವಿ. 800 ಮೀಟರ್ ಇದೆ, ವಾಕ್ ಮಾಡ್ಕೊಂಡು ಹೋಗೋಣ, ತುಂಬ ಚೆನ್ನಾಗಿರುತ್ತೆ ಅಂತ. ಜುಡಿಯೋ ಕ್ಲೋಸ್ ಮಾಡಿದರು ಇನ್ನು ಹೋಗೋಷ್ಟರಲ್ಲೇ. ಇನ್ನು ನೈಟ್ ಡಿನ್ನರ್ ಒಂದೇ ಸತಿ ಫಿನಿಷ್ ಮಾಡ್ಕೊಂಡು ರೂಮ್ಗೆ ಹೋಗೋಣ ಅಂದ್ಬಿಟ್ಟು ನೈಟ್ ಡಿನ್ನರ್ ಬಿರಿಯಾನಿ ಮತ್ತು ಇವರು ಫ್ರಾನ್ಸ್ ಕಬಾಬ್ ಆರ್ಡ್ರ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಕೊಯಂಬತ್ತೂರು ಬಿರಿಯಾನಿ ತುಂಬ ಚೆನ್ನಾಗಿದ್ದು. ಫುಡ್ ಲವರ್ಸ್ಗೆ ಇದು ತುಂಬ ಫೇಮಸ್ ಫುಡ್ ಅನ್ಬೋದು. ಹಾಟ್ ಬಿರಿಯಾನಿ, ಸ್ಮೆಲ್ಲು, ಸ್ಪೈಸಿ ಮಸಾಲ ಮತ್ತು ಜ್ಯೂಸಿ ಕಬಾಬು, ಟೇಸ್ಟ್,
ಕ್ರಂಚಿಯಾಗಿತ್ತು. ಇದಂತ ಕಬಾಬ್ ಅಂತನು ಫ್ರಾನ್ಸ್ ಕಬಾಬ್ ಇದು. ಸೊ ಎನಿವೇ ನಾವು ಚೆನ್ನಾಗಿ ತಿಂದು ಫಿನಿಶ್ ಮಾಡಿ ಹಂಗೆ ನಡ್ಕೊಂಡು ಮತ್ತೆ 400 ಮೀಟರ್ ಇತ್ತು. ಸ್ಟ್ರೀಟ್ ಸೈಲೆಂಟ್ ತುಂಬಾ ಚೆನ್ನಾಗಿತ್ತು. ನಡ್ಕೊಂಡು ಮಾತಾಡ್ಕೊಂಡು ಹಂಗೆ ಹೋದ್ವಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.